ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚೆನ್ನ ಪಾವ್ ಭಾಜಿ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಮಳೆ ಅಂತೂ ಜೋರಾಗಿ ಬೀಳ್ತಾ ಇದೆ, ಗುಡುಗುಡು ಎಲ್ಲ ಬರ್ತಾ ಇದೆ. ಇವಾಗ ಚೆನ್ನ ಪಾವ್ ಭಾಜಿ ಹೇಗೆ ಮಾಡೋದು ಅಂದರೆ, ಫಸ್ಟು ರಾತ್ರಿ ಇಡೀ ನೆನೆಸಿರೋ ಅಂತ ಚೆನ್ನನ ನೀಟಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಬೇಕು. ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ, 2-3 ಕ್ಯಾರೆಟ್ ಹಾಕಿ ಉಪ್ಪು ಹಾಕಿ 3 ಸಲ ವಿಸಿಲ್ ಕೂಗಿಸ್ಕೊಬೇಕು. ಇನ್ನು ಬೇರೆ ಏನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ. ಈರುಳ್ಳಿ 2, ಕ್ಯಾಪ್ಸಿಕಮ್ 1, ಅರಿಶಿಣ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಪಾವ್ ಭಾಜಿ ಮಸಾಲ ಸಿಗತ್ತೆ ಅದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಣ್ಣೆ ಧಾರಾಳವಾಗಿ ಎಷ್ಟಾದರೂ ತೊಗೊಬೋದು, ಹುಳಿ ಟೊಮೆಟೊ, ನಾಟಿ ಟೊಮೆಟೊ 3 ತೊಗೊಂಡಿದ್ದೀನಿ. ಇವಾಗ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಇದು ಬೇಯಿಸೋಕೆ ಹಾಕಿದ್ವಲ್ಲ, ಬೆಂದಿದೆ, ಅದನ್ನು ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೌಲಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿಕೊಂಡೆ, ಬಟ್ ಅದು ಜಾಗ ಸಾಕಾಗಿಲ್ಲ, ಅದಕ್ಕೆ ನಾನು ತಟ್ಟೆಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ ಎಲ್ಲ. ಈ ಥರ ನುಣ್ಣಗೆ ಸ್ಮ್ಯಾಶ್ ಮಾಡಾದಮೇಲೆ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ನಂತರ ಇವಾಗ 2-3 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ 30 ಸೆಕೆಂಡ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಸಹ ಒಂದು ತೆಗೆದಿಟ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿ ಇದಕ್ಕೆ ನಾವು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು 20-30 ಸೆಕೆಂಡ್ ಫ್ರೈ ಮಾಡಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಳ್ಳೋಕ್ಕೂ ಮುಂಚೆ ನಾವು ಏನು ಸ್ಪೈಸಸ್ ತೊಗೊಂಡಿದ್ವಿ, ಚೆನ್ನ ಮಸಾಲ, ಖಾರದ ಪುಡಿ, ಅರಿಶಿಣ ಇಷ್ಟನ್ನು ಹಾಕ್ಕೋಬೇಕಾದ್ರೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಮಸಾಲೆ ಎಲ್ಲ ಹಸಿ ಸ್ಮೆಲ್ ಬಂದುಬಿಡುತ್ತೆ. ನಂತರ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ನೀರು ಚೆಲ್ಲೋದೇನು ಬೇಡ, ಅದೇ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ಒಂದು 10 ನಿಮಿಷ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದ್ತಾ ಆದಮೇಲೆ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲನೂ ಹಾಕ್ಕೊಂಡು ಮತ್ತೆ ಇದ್ರ ಜೊತೆಗೆ ಸ್ಮ್ಯಾಶ್ ಮಾಡ್ಕೊಬೇಕು. ಒಲೆ ಮೇಲೆ ಇದ್ದಂಗೆ ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲಾಂದರೆ ಆಚೆ ಕಡೆ ಒಲೆಯಿಂದ ತೆಗೆದು ಸಹ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗೆಲ್ಲ ಎರಡು ನೀಟಾಗಿ ಮಿಕ್ಸ್ ಆಗಿದೆ. ಇನ್ನು ಫಿಲ್ಟರ್ ಮಾಡ್ಕೊಂಡಿರೋ ನೀರು ಇತ್ತಲ್ವ, ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಪಾವ್ ಭಾಜಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಈ ಚಳಿಗಾಲಕ್ಕೆ, ಈ ಮಳೆಗಾಲಕ್ಕೆ ಪಾವ್ ಭಾಜಿ ರೆಡಿ ಆಯಿತು. ನಂತರ ಇವಾಗ ಒಂದು ಪ್ಯಾನ್ ಮೇಲೆ ಬೆಣ್ಣೆ ಹಚ್ಕೊಂಡು ಪಾವ್ ಏನಿದೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. 2 ಕಡೆನೂ ಫ್ರೈ ಮಾಡಿದ್ರೆ ನೋಡಿ ಚೆನ್ನ ಪಾವ್ ಭಾಜಿ ಮಸಾಲ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳು ಆ ಕಡೆಯಿಂದ ಮನೆಯಲ್ಲೇ ತಿನ್ನೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.